ಸಾಯಂಕಾಲ ಬೇಗ ಬಂದ್ಬಿಡಿ. ಹಾಗೆ ಏನಾದರೂ ಕಬಾಬು ಮತ್ತು ಗೋಬಿನೋ ಏನಾದರೂ ಪಾರ್ಸಲ್ ತಗೊಂಬನ್ನಿ. ನೀವು ಬರೋ ಕೈಯಾಗೆ ಬರಬೇಡ್ರಿ, ಸರಿನಾ? ಏನಾದ್ರೂ ಕಟ್ಟಿಸ್ಕೊಂಬನ್ನಿ. ಏನಾದರೂ ತಿನ್ನಬೇಕು ಅನಿಸುತ್ತೆ, ಮಾಡೋಕ್ಕಂತೂ ಆಗಲ್ಲ, ತಂದಿರೋದ್ರಾದ್ರೂ ತಿನ್ನೋಣ. ಅಂತಂದರೆ ಇಬ್ಬರಲ್ಲಿ ಏನು ಮಾಡೋಣ, ಸುಮ್ಮನೆ ಪಾರ್ಸಲ್ ಕಟ್ಟಿಸ್ಕೊಂಬಂದ್ರೆ ಆಯಿತು. ಸರಿ ಆಯಿತು, ಕಬಾಬ್ ಕಟ್ಟಿಸ್ಕೊ ಬರ್ತೀನಿ ಬಿಡು. ಒಂದು 100 ಗ್ರಾಮು ಒಂದು 100 ರೂಪಾಯಿ ಕಟ್ಟಿಸ್ಕೊಬತ್ತೀನಿ. ಒಂದು 100 ರೂಪಾಯಿ ಕಟ್ಟಿಸ್ಕೊಂಬಂದ್ರೆ ಆಗುತ್ತೆ, ಇಬ್ಬರೊಳಗೆ ತಿಂದು ಮನ್ಕೋಬೋದು. ಸಾಂಬಾರು ಇದೆಯಲ್ಲ, ಬೇಳೆ ಸಾಂಬಾರು, ಕಬಾಬ್ ಕಟ್ಟಿಸ್ಕೊಬರ್ತೀನಿ. ಸರಿ 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 ಆಯಿತು, ಓಕೆ ಬಾಯ್. ಬಾಯ್. ಪೇಮೆಂಟ್ ಇವತ್ತು ಬರುತ್ತಾ? ಬರುತ್ತೆ. ಇವತ್ತೇನು ಯೋಚನೆ ಮಾಡಬೇಡ, ನಿನ್ನ ಪೇಮೆಂಟ್ ಬಂದ್ಬಿಡುತ್ತೆ. ಪೇಮೆಂಟ್ ಬರುತ್ತೆ ಇವತ್ತು. ಏನು ಕೆಲಸದವ್ರು ಸಿಕ್ಕಿದ್ಮೇಲೆ ನಾನು ಏನು ಹೆದರ್ಕೋಬೇಕು? ಕೆಲಸ ಐತೆ ಅಂದಮೇಲೆ ನಾನು ಏನು ಹೆದರಿಕೆ ಅಂಥದ್ದೇ ಏನಿಲ್ಲ. ಪ್ರತಾಪ್ ನನ್ನ ಜೊತೆ ಇರೋದಕ್ಕೆ ನನಗಿವಾಗ ಒಂಥರ ಸ್ವರ್ಗ. ಅಯ್ಯೋ ಏನೋ ಒಂಥರ ನನಗೆ ಖುಷಿನೋ ಖುಷಿ. ಕೆಲಸ ಐತೆ, ಕೆಲಸದವ್ರಲ್ದಿದ್ರೆ ಬೇರೆಯವರಾಗಿದ್ರೆ ಬಿಡಪ್ಪ ಇವನು ದಂಡ ಪಿಂಡ, ಇವನಿಂದ ಏನು ಉಪಯೋಗ ಇಲ್ಲ ಅನ್ಬೋದಾಗಿತ್ತು. ಕೆಲಸ ಐತಲ್ಲ, ಕೆಲಸದವರು ಇಂಥ ಕೆಲಸದವ್ರು ಸಿಕ್ಕಿದ್ದಾರೆ ಅಂತಂದ್ರೆ ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ఏంటయ్యా ಯಾವುದೋ ಗಂಡು ಬಂದಿತ್ತಂತೆ? ಬಂದಿತ್ತಕ್ಕ, ಬಂದು ನೋಡ್ಕೊಂಡು ಹೋಗ್ತಾರೆ, ಏನು ಹೇಳಲ್ಲ ಏನಿಲ್ಲ. ಅವ್ರು ಯಾಕೆ ನಮ್ಗೆ ಇಷ್ಟ ಇಲ್ಲ ಅಂತಂದ್ರು. ಯಾಕೆ ಆಗಿ ಬರಲಿಲ್ಲ ಅಂತಂದ್ರು. ಏನು ಮಾಡೋಣಕ್ಕ, ನಾನು ಎಷ್ಟೊಂದು ದೇವ್ರಿಗೆಲ್ಲ ಅರ್ಕೆ ಮಾಡ್ಕೊಂಡಿದ್ದೀನಿ. ದೇವ್ರೇ ನಂದು ಮದುವೆ ಆದರೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಏನೇನೋ ನನ್ನ ಮನಸ್ಸಿನಾಗಿದ್ದೆಲ್ಲ ಅರ್ಕೆ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಏನೋ ಹಂಗೆ ಅರ್ಕೆ ಮಾಡ್ಕೊಂಡೈತಿ. ಏನು ಮಾಡೋಣ? ಇವಾಗ ಹೆಣ್ಣು ಡಿಮ್ಯಾಂಡ್ ಐತೆ ಅಂತಾರೆ, ಆದರೆ ಬಂದು ನೋಡ್ಕೊಂಡು ಹೋದಾರೆಲ್ಲ ನಮ್ಗೆ ಯಾಕೆ ಇಷ್ಟ ಇಲ್ಲ, ಆಗ ಬರಲಿಲ್ಲ, ನಮ್ಗೆ ಯಾಕನ ಅಂತಾರೆ. ಇವರು ಆಧಾರ್ ಕಾರ್ಡ್ ಕೇಳಿರು, ಏಜ್ ಎಲ್ಲ ನೋಡಿಬಿಟ್ಟು ಇಲ್ಲ ನಮ್ಮ ಹುಡುಗನಿಗೆ ನೀನು ಸ್ವಲ್ಪ ದೊಡ್ಡವಳಾಗ್ತೀಯ ಕಣಮ್ಮ ಅಂತ ಹೇಳಿದ್ರಂತೆ. ದೊಡ್ಡವಳು ಸ್ವಲ್ಪ ಏಜ್ ಜಾಸ್ತಿ ಆಗೈತೆ, ಬೇಡ ಅಂದ್ರಂತೆ. ಏನು ಮಾಡೋಣಕ್ಕ, ನನ್ನ ಕರ್ಮ, ದೇವ್ರಮ್ಮನ ಯಾಕೆ ನನಗೆ ಹಿಂಗೆ ಮಾಡಿದ್ನೋ ಏನೋ. ಅಲ್ಲೇನೆ ಎಂತೆಂಥರ್ದೋ ನನಗಿನ್ನ 7 ಚಿಕ್ಕರ್ದೆಲ್ಲ ಮದುವೆ ಆಗಿ 2 ಹುಡುಗರಾಗ್ಯವೆ. ನಂದೇನು ಕರ್ಮನೋ ಏನೋ ಕಣ ಯಾಕ. ಆಗಲ್ಲ ಬಿಡು, ಇವಳು ಮದುವೆ ಅಂತ ಆಗಲ್ಲ. ಏನು ಕವಿತಕ್ಕ, ಆಯ್ತಾ ಊಟ? ಆಯ್ತು ಕಣಮ್ಮ, ಈಗಿನ ಉಂಡು ಕುಕ್ಕಣೆ. ನಿಮ್ದು ಆಯ್ತಾ? ಏನು ತಿಂಡಿ? ನಾನು ಚಪಾತಿ ಮಾಡಿದ್ದೆ. ಅವ್ರು ಡ್ಯೂಟಿಗೆ ಹೋದ್ರಲ್ಲ, ನಮ್ಮ ಮನೆಯವ್ರ ಕೆಲಸ ಇದೆಯಲ್ಲ, ಡ್ಯೂಟಿಗೆ ಹೋದ್ರು. ಅದಕ್ಕೆ ಚಪಾತಿ ಮಾಡಿ ಪಲ್ಯ ಮಾಡಿದ್ದೆ. ಡ್ಯೂಟಿ ಇದೆಯಲ್ಲ ಅವ್ರದ್ದು, ಡ್ಯೂಟಿಗೆ ಹೋಗ್ತಾರೆ. ಕೆಲಸ್ತಾರಲ್ಲಕ್ಕ, ಅಂತ ಕೆಲಸದವ್ರಲ್ಲ, ಬೇಗ ಮಾಡಬೇಕು, ಡ್ಯೂಟಿಗೆ ಹೋಗ್ತಾರೆ. ಅದೆಲ್ಲರಿಗೂ ಸಿಗಲ್ಲ ಕಣಕ್ಕ ಅಂತ ಗಂಡ ಕೆಲಸದವರು. ನಾನು ತುಂಬ ಅದೃಷ್ಟನೇ ಅಂತ ಹೇಳ್ಬೋದು. ನಮ್ಮ ಮನೆಯವ್ರದ್ದು ಒಳ್ಳೆ ಕೆಲಸ ಇದೆ. ಹೌದೇನು? ಒಳ್ಳೆ ಕೆಲಸ. ಹೆಂಗ ಚೆನ್ನಾಗಿರಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಏನೋ ಆಗೈತತ್. ಅವಳೇನೇನು ಬರೋಲ್ಲಲ್ಲೇ ಮಮತಾ? ಇಲ್ಲ, ಅವಳ್ಯಾಕೆ ಬರ್ತಾಳೆ? ಒಂಟು ಪಿಚಾಚಿ ಇದ್ದಂಗೆ ಇದ್ದಾಳೆ. ಅವ್ರು ಹೋಗಲ್ಲ ಬಿಡು ಇನ್ಮೇಲಿಂದಾನ. ಇಲ್ಲೇ ಇರೋದು. ಕೆಲಸ ಐತಲ್ಲಕ್ಕ, ನಾವೇನೇನು ಯಾರಿಗೆ ಹೆದರ್ಕೊಳ್ಳಂಗೂ ಇಲ್ಲ. ಇಂಥ ಕೆಲಸದವ್ರನ್ನ ನಾನು ಬಿಟ್ಕೊಡ್ತೀನ? ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಗೌರ್ಮೆಂಟ್ ಕೆಲಸ ಇದ್ದಂಗಕ್ಕ ನಮ್ಮ ಮನೆಯವ್ರದ್ದು. ಗೌರ್ಮೆಂಟ್ ಕೆಲಸನೇನೆ ಅಂತ ಹೇಳ್ಬೋದು. ಪರ್ಮನೆಂಟ್ ಆಗ್ಬಿಟ್ಟಿದೆ. ಅವ್ರದ್ದು ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ. ಒಳ್ಳೇದಾಗ್ಲಮ್ಮ, ಹೆಂಗ ಸೆಣಕಿರು. ಯಾರೋ ನಾಲ್ಕು ಸೆಣಕಿದ್ರು ನೋಡ್ಬೋದು. ಕೆಲಸ ಅಂತದ್ದು ಕೆಲಸ ಚೆನ್ನಾಗೈತಲ್ಲ ಅವ್ರದ್ದು, ಅದಕ್ಕೆ. ಏನು ಕೆಲಸಕ್ಕಮ್ಮ ಹೋಗೋದಂಗ? ಗೌರ್ಮೆಂಟ್ ಆಗೈತೆ ಏನು? ಗೌರ್ಮೆಂಟ್ ಆಗಿದೆ. ಅಯ್ಯೋ ನನಗೆ ಬುದ್ಧಿ ಇರಲಿಲ್ಲ. ನನಗೆ ಬುದ್ಧಿ ಇದ್ದಿದ್ರೆ ನಾನು ಗೌರ್ಮೆಂಟ್ ಅಪಾಯಿಂಟ್ ಆಗಿರೋರ್ನೇ ಫಸ್ಟ್ ಮಧ್ಯವ ಆಗಿಬಿಡ್ತಿದ್ದೆ. ಇವ್ರು ಸಿಕ್ಕಿರೋದು ನನ್ನ ಅದೃಷ್ಟ ಅಕ್ಕ. ಒಳ್ಳೆ ಕೆಲಸ ಐತೆ. 70-80 ಸಾವಿರ ಸಂಬಳ ಇವರಿಗೆ. 70-80ರಿಂದನ ಇವಾಗ ಎಲ್ಲ ಅವ್ರಿಗೆ 1 ಲಕ್ಷ ಸಿಗುತ್ತೆ. 1 ಲಕ್ಷ ಸಂಬಳ ಪೇಮೆಂಟ್ ತಮ್ಮದವರು. ಇವತ್ತಿನೇನು ಪೇಮೆಂಟ್ ಆಗಿಬಿಡುತ್ತೆ. ಪೇಮೆಂಟ್ ತಗೊಳ್ತಾರೆ ಇವತ್ತು. 1 ಲಕ್ಷ ಸಂಬಳ ಅವ್ರಿಗೆ. ಹೌದೇನು? 1 ಲಕ್ಷ ರೂಪಾಯಿ ಹಂಗಾರೆ? ಒಬ್ಬೊಬ್ಬ 1 ಲಕ್ಷ ಅಂದ್ರೆ ಏನೋ ತಾಯಿ. 1 ಲಕ್ಷ ಸಂಬಳ ಅವ್ರಿಗೆ, 1 ಲಕ್ಷ ಪೇಮೆಂಟು. 1 ಲಕ್ಷ ಪೇಮೆಂಟು. ಚೆನ್ನಾಗೆಲ್ಲ ದುಡಿತಾರೆ, ಒಳ್ಳೆ ಕೆಲಸದಾರು. ಚೆನ್ನಾಗಿ ದುಡಿತಾರೆ. ಡಯ್ಯ, ಮನೆ ಹತ್ರ ಹೋಗು ಡಯ್ಯ. ಮನೆ ಹತ್ರ ಹೋಗು. ಉರ್ಕೊಳ್ತಾರಕ್ಕ ಜನ. ನನಗೆ ಒಳ್ಳೆ ಕೆಲಸದವ್ರು ಸಿಕ್ಕಿರೋದಕ್ಕೆ, ಒಳ್ಳೆ ಕೆಲಸದವ್ರು ನನ್ನ ಜೊತೆ ಇರೋದಕ್ಕೆ ಉರ್ಕೊಳ್ತಾರೆ. ಅಯ್ಯೋ ಯಾರು ಸಿಗ್ಲಿಲ್ಲ ಅಂದರೆ ಕೆಲಸದವ್ರು ಯಾರು ಇಲ್ಲ ಅಂತ ಅಂದಿದ್ರೆ ನಮ್ಮ ಹತ್ರ ಎಲ್ಲ ಸುತ್ತಾರ್ಕೊಂಡು ಬರೋರಲ್ಲ ಅಂತ ಹೊಟ್ಟೆ ಉರ್ಕೊಳ್ತಾರಕ್ಕ. ನಮ್ಮನ್ನು ನೋಡಿ ಜನ ಹೊಟ್ಟೆ ಉರ್ಕೊಳ್ಳೋದು ಜನ ಜಾಸ್ತಿ. ನನ್ನ ಕಂಡ್ರೆ ತುಂಬ ಜನಕ್ಕೆ ಆಗಲ್ಲ. ಊರು ತುಂಬ ನಾನು ನೋಡಿದ್ರೆ ಬಗಳ್ಕೊಳ್ತಾ ಇರ್ತವೆ ನಾಯಿಗಳು. ನಾನು ಬಗಳ್ಕೊ ನಾಯಿಗಳಿಗೆಲ್ಲ ಎದುರ್ಕೊಳ್ಳೋ ಅಂತವಳಲ್ಲ. ಯಾಕಂದರೆ ಒಳ್ಳೆ ಕೆಲಸ, ಒಳ್ಳೆ ಗಂಡ, ಹ್ಯಾಪಿಯಾಗಿದ್ದೀವಿ. ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು. ಹಳ್ಳಿ ಬಾರೆ ಯಾರ್ದನ ಮನೆ ಹಾಳು ಮಾಡಿ ಚೆನ್ನಾಗಿರಕ್ಕೆ ನೋಡಾಳಿ ಇವಳು. ಯಾರ್ದನ ಮಡವೆ ಹೊತ್ಕೊಂಡು ಹೋಗೋದು, ಯಾರ್ದನ ಸಂಸಾರ ಹಾಳು ಮಾಡಿ ಚೆನ್ನಾಗಿರಕ್ಕೆ ನೋಡ್ತಾಳೆ. ಇಂತಾಳು ನಾನು ಹ್ಯಾಪಿಯಾಗಿರ್ತೀನಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತಾಳೆ. ಹೋಗಿ ಮನ ಮರ್ಯಾದೆ ಇಲ್ತಾಳೆ. 3 ಬಿಟ್ಟವರು ಊರಿಗೆ ದೊಡ್ಡವ್ರಂತೆ. ಇಂಥವ್ರೇನೆ 3 ಬಿಟ್ಟವ್ರು ಊರಿಗೆ ದೊಡ್ಡವರು. ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ಹುರ್ಕೊಳ್ಳೋರು ಹುರ್ಕೊಳ್ಳಿ, ಬಡ್ಕೊಳ್ಳೋರು ಬಡ್ಕೊಳ್ಳಿ. ನಾನಂತೂ ಹಿಂಗೇನೆ, ನಾನಂತೂ ಇಲ್ಲನೇ.
ಹುರ್ಕೊಳ್ಳೋರು ಹುರ್ಕೊಳ್ಳಿ, ಬೈಕೊಳ್ಳೋರು ಬೈಕೊಳ್ರಿ, ನಾನಂತೂ ಹಿಂಗೇನೆ ನನ್ನ ದಾರಿಲೇ ಬದುಕೋದು, ನಾನಂತೂ ಹಿಂಗೇನೆ, ನಾನಂತೂ ಹಿಂಗೇನೆ. ಥೂ ಹೋಗು ಮನ್ಯಾಳಿ, ಮನ್ಯಾಳಾಗೋಗ ಹೋಗಿ, ಯಾರ್ದ ಮನ್ಯಾಳ ಮಾಡೋ ಮುಂದೆ ನೀನು, ನೀನೇನು ಉದ್ಧಾರ ಆಗಲ್ಲ. ಅಯ್ಯೋ ಒಳ್ಳೆ ಕೆಲಸದವ್ರಮ್ಮ, ನೀನು ಏನಾದರೂ ಅನ್ಕೋ, ಏನಾದರೂ ಬಿಡ್ಕೊ, ನಮ್ಮ ಮನೆಯವ್ರದ್ದು ಒಳ್ಳೆ ಕೆಲಸ ಇದೆ, ಅದಕ್ಕೆ ನಾನು ಒಡವೆ ಮಾಡಿಸ್ಕೊಂಡಿದ್ದು. ನಿಂದೆಲ್ಲ ಕಣ್ತಾಯಿ, ನನ್ನ ಗಂಡ ಒಳ್ಳೆಯವರು. ಹೋಗೆ ಮುಚ್ಕೊಂಡು ಹೋಗೆ ಬಾನಾಗಿನಿ. ಅವಳಿಗೇನು ಬೈತೀಯ, ಅವಳಿಗೇನು ಮಾತಾಡಿಸ್ತೀಯ ಬಾ. ಮದುವೆ ಆಗಿಲ್ಲ ಇನ್ನು ಗಂಡು ಬಂದಿಲ್ಲ, ನಂದು ಮದುವೆ ಆಗಿಲ್ಲ ಗಂಡು ಬಂದಿಲ್ಲ, ಮದುವೆ ಆಗಿಲ್ಲ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ ಮದುವೆ ಆಗಿಲ್ಲ, ಮದುವೆನೂ ಆಗಿಲ್ಲ, ಗಂಡನೂ ಸಿಕ್ಕಿಲ್ಲ, ಹುಡುಗನೂ ಸಿಕ್ಕಿಲ್ಲ, ಯಾರೂ ಸಿಕ್ಕಿಲ್ಲ, ಅನಾಥೆ ನಾನು ಅನಾಥೆ. ಮುಚ್ಕೊಂಡು ಹೋಗು. ಥೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಇನ್ನು ಹೆಂಗೆ ಬೊಗಳ್ಕೊಂಡು ಓಡಾಡ್ತಾ ಇದ್ದಾಳೆ ನೋಡು. ಮದುವೆ ಆಗಿಲ್ಲ ಇನ್ನು ಗಂಡು ಬಂದಿಲ್ಲ, ಮದುವೆ ಆಗಿಲ್ಲ ಇನ್ನು ಗಂಡು ಬಂದಿಲ್ಲ, ಹರೆ ಹೊಯ್ ಹರೆ ಹೊಯ್, ಮದುವೆ ಆಗಿಲ್ಲ ಇನ್ನು ಗಂಡು ಬಂದಿಲ್ಲ, ಮದುವೆನೂ ಆಗಿಲ್ಲ ಯಾವ ಸುಖನೂ ಕಂಡಿಲ್ಲ, ಮದುವೆನೂ ಆಗಿಲ್ಲ ಯಾವ ಸುಖನೂ ಕಂಡಿಲ್ಲ, ಮದುವೆ ಬಾಗೋದಿಲ್ಲ ಗಂಡನು ಬರೋದಿಲ್ಲ, ಮದುವೆ ಅಂತೂ ಆಗೋದಿಲ್ಲ. ಮಾತಾಡ್ತಾಳೆ ನೋಡು. ಥೂ ದಯ ಸರಿಯಾಗಿ ಉಗೊಳ್ಬೇಕಾಯ್ತವಳನ್ನ. ಬಿಡತ್ತಂತಳ್ತಾಗ ಏನು ಅದೊಂಥರ ತಾಳಿ ಕೆಟ್ಟಿದ್ದ ಅಡ್ದಂಗಾಡುತ್ತೆ ಅಂತರ್ಥ ಮಾತಾಡಕ್ ಹೋದ್ರೆ ನಮಗೆ ತಾಳಿ ಕೆಡತ್ ಮಾತಾಡ್ಬಾರ್ದು. ಏನೋ ಮಾತಾಡ್ಕೊಂಬಿಡೋಳು ಸುಮ್ಮನಿರು. ಒಂದೆರಡು ದಿನ ಮೆರಿತಾಳೆ ಮೆರಿಲೇ ಅವಳು. ಅಯ್ಯೋ ಕೆಲಸ ಐತೆ ಅಂತ ಅವನು ಮೆರಿತಾ ಇದ್ದಾಳೆ, ಏನು ಬೇಡ. ಹಂಗಿಂಗೆ ಆಡಲ್ಲ. ನನ್ನ ಗಂಡ 70-80 ಲಕ್ಷ ಗಟ್ಟಲೆ ಸಂಬಳ ತಾಂತಾನೆ ಅಂತ ಹೇಳಿ ಅಯ್ಯೋ ಅವ್ರ ಮನೆ ಹಾಳು ಮಾಡಿ ಇವಾಗ ಇವಳು ಹಂಗೆ ಹೆಂಗೆ ಮಾತಾಡ್ತಾಳೆ. ಮತ್ತೆ ಅವ ಅಕ್ಕ ಪಾಪ ಮಮತಕಯ್ಯ ಯೋಟ್ ನೋಂದ್ಕೊಂಬತ್ತೆ ಅವ್ರ ಮನೆ ಹಾಳು ಮಾಡಿ ಇವಾಗ ಚೆನ್ನಾಗಿರಕ್ಕೆ ನೋಡ್ತಾಳೆ ಇವಳು. ಮನೆ ಹಾಳು ಇವಳು ಉಳ್ಳಾಳಲ್ಲ ಪಾಪ. ಇವಳನ್ನಂತೂ ಮದುವೆ ಆಗಿಲ್ಲ ಅಂತ ಬೋಲ್ ಆಡ್ಕೊಂಬಿಡ್ತಾಳೆ. ಥೋ ಪಾಪ ಏನು ಮಾಡೋಣ ಪಾಪ. ಗಂಡು ಮನೆ ಬಂದಿದ್ದು ಒಪ್ಕೊಂಬ್ಲಿಲ್ಲ, ಒಪ್ಕೊಂಡಿದ್ರೆ ಮನೆ ಮದುವೆ ಆಗೋದು. ಮಾಡೋಣ ನನ್ನ ಹಣೆ ಬರ ಬಿಡು. ಅಂದ್ರು ಅಂಬ್ಲೇಳು ಬಿಡಾಕ್ನುಂಟಿ ಮದುವೆ ಆಗಿಲ್ಲ ಅಂತಾಳೆ. ಅಲ್ಲ ಕಣಪ್ಪ ಆಗ್ಲಲ್ಲ ಹಂಗೆ ಎಂಬೋದು. ಮದುವೆ ಆಗಿಲ್ಲ ಮದುವೆ ಆಗಿಲ್ಲ. ನಾನು ಇವತ್ತೇ ಸಾಯಿ ನಾನೆಲ್ಲ ಸುಖ ಕಂಡಿದ್ದೀನಿ. ಇವಳು ಹಂಗೆ ಹಿಂಗೆ ಅಂತ ಪಾಪ ಹೆಂಗೆ ಅಂತಾಳೆ ಇವಳು ಅಂತೂ. ಬಾಯಿಗೆ ಬಂದಂಗೆ ಅಂತಾಳೆ ಕಣಪ್ಪ. ಅಂಬ್ಲಿ ಬಿಡು, ಅವಳಿಗೂ ಒಂದಲ್ಲ ಒಂದಿನ ಮದುವೆ ಆಗುತ್ತೆ. ಸುಮ್ಮನಿರಡಯ್ಯ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು. ಸುಮ್ಮನಿರು, ಯೋಚನೆ ಮಾಡಬೇಡ ನೀನು, ಹಾಗೆ ಆಗುತ್ತೆ ನಿನ್ನ ಮದುವೆ. ನನ್ನ ಮದುವೆ ಇಷ್ಟೇ ನನ್ನ ಜೀವನ. ಬಂದಿರೋರೆಲ್ಲ ಏಜ್ ಆಗುತ್ತೆ, ಆ ಏಜ್ ಆಗೈತೆ ನಮ್ಗೆ ಆಗಿ ಬರಲ್ಲ ಅಂತೇಳಿ ಸುಮ್ಮನೆ ಆಗ್ತಾರೆ. ಯಾಕೋ ನನ್ನ ಅದೃಷ್ಟನೇ ಸರಿ ಇಲ್ಲ, ನನ್ನ ಹಣೆ ಬರ್ದಾಗೆ ಮದುವೆ ಅನ್ನೋದು ಬರ್ದಿಲ್ಲ ಅನಿಸುತ್ತೆ. ಮದುವೆ ಆಗಲ್ಲ ಬಿಡಿ. ನನಗಿಂತ ಜನಗಳು ತಗೆಲ್ಲ ಅನ್ನಿಸ್ಕೊಂಡು ಇರೋದಕ್ಕೆ ನಾನು ಎಲ್ಲ ಹೋಗಿ ಸತ್ತು ಬಿಡೋಣಪ್ಪ ಅನಿಸುತ್ತೆ. ಏನು ಮಾಡೋಣ, ಬಿಡತ್ತ, ಏನು ಮದುವೆ ಇಲ್ದಾರೆ ಎಷ್ಟು ಜನ ಇರ್ತಾರೆ ಅಂತ ಹೇಳಿ ಸುಮ್ಮನೆ ಇರ್ತೀನಿ. ಏನು ಮಾಡೋದು. ಮದುವೆ ಆದರೆ ಒಂಥರ ಮಾತಾಡ್ತಾರೆ, ಆಗಲಿಲ್ಲ ಅಂದ್ರೆ ಒಂಥರ ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ಜನ. ನನಗೊಂಥರ ಅದೇ ಮನ್ಸಿಗೆ ಬೇಜಾರು. ಏನು ಮಾಡೋದು, ನನ್ನ ಹಣೆ ಬರ. ಏನು ಮಾಡೋಕ್ಕಾಗಲ್ಲ, ಇದ್ದಿದ್ದಂಗೆ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಹಾಗೂ ಸುಮ್ಮನಿರುಡಯ್ಯ. ಇಲ್ಲೋ ಪರ್ಮಂಡೆ ಕೆಲಸ ಐತೆ ಅಂತ ಮೆರಿತಾಳೆ. ಅವ್ನ ಕೆಲಸ ಎಲ್ಲ ಕಳ್ಕೊಂಬ್ಲಿ. ಅವನದು ಕೆಲಸ ಒಂದಿನ ಒಂದಲ್ಲ ಒಂದಿನ ಹಾಳಾಗೋದು. ಗೌರ್ಮೆಂಟ್ ಕೆಲಸ ಎಲ್ಲ ಏನಲ್ಲ, ಸುಮ್ಮನೆ ಗೌರ್ಮೆಂಟ್ ಕೆಲಸ ಅಂತ ಬಿಲ್ಡಪ್ ಕೊಡ್ತಾಳೆ. ಗೌರ್ಮೆಂಟ್ ಅಲ್ಲ ಏನಲ್ಲ. ಪಾಪ ಡಯನ್ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಐತೆ. ಅವಳು ಅಂಬದು ನೋಡಿದ್ರೆ ನನಗೆ ಅಷ್ಟೇ ಸಿಟ್ಟು ಬರ್ತಾ ಇಲ್ಲ. ಹಿಂಗೆ ಹೇಳ್ತಾ ಇದ್ದಾಳೆ ನೋಡಿ ಪಾಪ. ಇವಳು ಹೆಂಗೆ ಅನ್ನಿಸ್ಕೊಂಡು ಹೆಂಗಿರ್ತಾಳೆ ಅನಿಸುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.